ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಯಾವ ಯಾವ ಆ್ಯಪ್ನಲ್ಲಿ ಲಾಗಿನ್ ಇದೆ, ಅಕಸ್ಮಾತ್ ನೀವು ಆ ಆ್ಯಪನ್ನು ಡಿಲೀಟ್ ಮಾಡಿದರೂ ಕೂಡ ಯಾವ ಯಾವ ಆ್ಯಪ್ಗಳು ನಿಮ್ಮ ಜಿಮೇಲ್ ಅಕೌಂಟ್ನ ಆ್ಯಕ್ಸೆಸ್ ತೊಗೊಂಡಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಜಿಮೇಲನ್ನು ಓಪನ್ ಮಾಡಿದಾಗ ಈ ರೀತಿ ಕಾರ್ನರ್ನಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮೊಂದು ಐ ಡಿ ಕಾಣಿಸುತ್ತೆ. ನೀವು ಜಿಮೇಲ್ನಿಂದ ಕೂಡ ಈ ರೀತಿ ಪೇಜನ್ನು ಓಪನ್ ಮಾಡ್ಕೊಳ್ಬೋದು, ಅಥವಾ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಕಾರ್ನರ್ನಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸೇಮ್ ಪೇಜ್ ಓಪನ್ ಆಗುತ್ತೆ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಸೇಮ್ ಪೇಜ್ ಓಪನ್ ಆಗುತ್ತೆ. ನೀವು ಎರಡು ಅಥವಾ ಜಿಮೇಲಿಂದ ಅಥವಾ ಪ್ಲೇಸ್ಟೋರಿಂದ ಯಾವುದರಿಂದ ಬೇಕಾದರೂ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಥರ್ಡ್ ಪಾರ್ಟಿ ಕನೆಕ್ಷನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಜಿಮೇಲ್ ಐ ಡಿ 6 ಟೋಟಲ್, ಅಂದರೆ 6 ಆ್ಯಪ್ಗಳಲ್ಲಿ ನಿಮ್ಮ ಒಂದು ಜಿಮೇಲ್ ಐ ಡಿ ಲಾಗಿನ್ ಇದೆ ಸ್ನೇಹಿತರೆ. ನೀವಿಲ್ಲಿ ಆ ಯಾವ್ಯಾವ ಆ್ಯಪ್ಗಳಲ್ಲಿ ಲಾಗಿನ್ ಇದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು. ಕೆಳಗಡೆ ಗ್ರೋಕು, ಇನ್ಸ್ಟಾಗ್ರಾಮು, ಲೈಟ್ ರೂಮು, ಲೂಡೋ ಕಿಂಗು ನೀವು ನೋಡ್ಕೊಳ್ಬೋದು. ನಿಮಗೆ ಯಾವ ಒಂದು ಆ್ಯಪಿಂದ ನಿಮ್ಮ ಜಿಮೇಲ್ ಐ ಡಿನ ರಿಮೂವ್ ಮಾಡಬೇಕಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ನೀವಿಲ್ಲಿ ಒಂದು ಆ್ಯಪ್ನ ಡೀಟೇಲ್ಸ್ ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ. ಸಿ ಡೀಟೇಲ್ಸ್ ಅಂತ ಇದೆಯಲ್ಲ, ನೀವು ಇಲ್ಲಿ ನೋಡ್ಬೋದು. ನಿಮಗೆ ಸಿ ಡೀಟೇಲ್ಸ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಒಂದು ಆ್ಯಪ್ನ ನಿಮ್ಮ ಒಂದು ಯಾವ್ಯಾವ ಡೀಟೇಲ್ಸನ್ನು ತೆಗೆದುಕೊಂಡಿದೆ ಅಂತ ನೀವು ಇಲ್ಲಿಂದ ಕೂಡ ಚೆಕ್ ಮಾಡ್ಕೊಳ್ಬೋದು. ಇದನ್ನು ಚೆಕ್ ಮಾಡಿಕೊಂಡು ನೀವು ಬ್ಯಾಕ್ ಬಂದರೆ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ನೋಡ್ಬೋದು. ನೀವು ಇಲ್ಲಿ ಕೆಳಗಡೆ ನೋಡಿ, ಡಿಲೀಟ್ ಆಲ್ ಕನೆಕ್ಷನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿ ಸ್ನೇಹಿತರೆ. ನೋಡಿ, ನೀವು ಕನ್ಫರ್ಮ್ ಕೊಟ್ಟಾಗ ಆ ಒಂದು ಆ್ಯಪ್ ಜೊತೆ ಇರತಕ್ಕಂಥ ನಿಮ್ಮ ಒಂದು ಜಿಮೇಲ್ ಐ ಡಿ ಏನೇನು ಕನೆಕ್ಷನ್ ಇರುತ್ತೋ ಆ ಎಲ್ಲ ಕನೆಕ್ಷನ್ ಕೂಡ ರಿಮೂವ್ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಮತ್ತೆ ಏನಾದರೂ ಯೂಸ್ ಮಾಡಬೇಕಾಗಿದ್ರೆ ಮತ್ತೊಂದು ಸಾರಿ ಲಾಗಿನ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು ಸ್ನೇಹಿತರೆ, ಆ ಒಂದು ಆ್ಯಪ್ ಏನು ಲೂಡೋ ಕಿಂಗ್ ಇತ್ತಲ್ಲ, ಅದು ನಮ್ಮ ಒಂದು ಜಿಮೇಲ್ ಐ ಡಿಗೆ ಲಿಂಕ್ ಇರೋದನ್ನು ಡಿಸ್ಕನೆಕ್ಟ್ ಆಯಿತು. ಈಗ 5 ಆ್ಯಪ್ಗಳು ಮಾತ್ರ ಕನೆಕ್ಟ್ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.